ಸದ್ಯಕ್ಕೆ ಈ ಜಗತ್ತಿನ ಮುಂದೆ ಪ್ರಶ್ನೆ ಕಾಡ್ತಾ ಇರೋದು ಎಐ ಬಂದ್ಮೇಲೆ ನಮ್ ಕೆಲಸ ಹೇಗೆ? ಸ್ನೇಹಿತರೆ ನಮಸ್ತೆ. ನೀವೆಲ್ಲ ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು ಎಐನ ಟೂಲ್ಸ್‌ನ ಚಾಟ್ ಜಿಪಿಟಿ ಆಗಿರ್ಬೋದು ಅಥವಾ ಡೀಪ್‌ಸೀಕ್ ಆಗಿರ್ಬೋದು. ಬಟ್ ಲಾಸ್ಟ್ ಫೆಬ್ರವರಿ 4ನೇ ತಾರೀಕು ಒಂದು ಆಂಥ್ರೋಪಿಕ್ ಕಂಪನಿ ಅಂತ ಒಂದು ಎಐ ಟೂಲ್‌ನ ರೆಡಿ ಮಾಡಿದೆ, ಕ್ಲೌಡೆ ಅಂತ. ಸೊ ಅವತ್ತು ಅದು ಎಐ ಟೂಲ್‌ನ ರೆಡಿ ಮಾಡಿದ ದಿನಾನೇ ಸುಮಾರು 25 ಲಕ್ಷ ಕೋಟಿ ಜಾಗತಿಕವಾಗಿ ಒಂದೇ ಒಂದರಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಬಿದ್ದೋಗಿದೆ. ಈ ಆಂಥ್ರೋಪಿಕ್ ಕಂಪನಿ ಏನಿದೆಲ್ಲ ಒಂದು ಹೊಸ ಟೂಲ್‌ನ ರೆಡಿ ಮಾಡಿದೆ. ಆ ಟೂಲ್ ಬಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಅದು ಒಂದು ಕ್ಲೌಡೆ ಅಂತ ಒಂದು ಟೂಲ್‌ನ ರೆಡಿ ಮಾಡಿದೆ ಆಂಥ್ರೋಪಿಕ್ ಕಂಪನಿ ಅಂತ. ಇದು ಎಐದಲ್ಲಿ ಒಂದು ಮಾಡುತ್ತೆ ಅಂದ್ರೆ ಇವಾಗೆಲ್ಲ ನಾವೇನ್ ಕೆಲಸ ಮಾಡ್ತೀವಲ್ಲ ಆ ಕೆಲಸನ ಎಐನೇ ಮಾಡಕ್ ಹೋಗುತ್ತೆ ಇವಾಗ. ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಐಟಿನಲ್ಲಿ ಕೆಲಸ ಮಾಡೋರು ಏನಾಗ್ತಾರೆ ಅಂದ್ರೆ ಮಾರ್ಕೆಟಿಂಗ್ ಕೆಲಸ, ಸೇಲ್ಸ್ ಕೆಲಸ ಮಾಡ್ತಾರೆ. ಅಂದ್ರೆ ಎಲ್ಲರೂ ಅಂತ ಅಲ್ಲ. ಸೊ ಐಟಿನಲ್ಲಿ ಕೆಲಸ ಹೋದ್ನಂದ್ರೆ ಏನ್ ಮಾಡ್ತಾರೆ? ಐಟಿ ಆಲ್ರೆಡಿ ಚೆನ್ನಾಗಿ ಓದ್ಕೊಂಡಿರೋರು, ಆಲ್ರೆಡಿ ಓದಿರೋರು, ಐಟಿ ಕೆಲಸ ಮಾಡೋರು ಏನ್ ಮಾಡ್ತಾರೆ? ಐಟಿ ಕೆಲಸ ಹೋದ ನಂತರ ಸೊ ರಿಟರ್ನ್ ಹೋಗಿ ಅವರೆಲ್ಲ ಊರಲ್ಲಿ ಹೋಗಿ ಕೆಲಸ ಆಗಲ್ಲ, ಮಾಡೋದು ಮನಸ್ಥಿತಿನವ್ರು ಕೂಡ ಇರಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ರಿಟರ್ನ್ ಆಗಿ ಸೊ ಆಲ್ರೆಡಿ ಇವಾಗ ಏನ್ ಕೆಲಸ ಮಾಡ್ತಾ ಇದಾರೆ ಮಾರ್ಕೆಟಿಂಗ್, ಸೇಲ್ಸ್ ಮತ್ತೆ ನಾರ್ಮಲ್ ಕಾಲ್ ಸೆಂಟರ್ಗಳಲ್ಲಿ ಈ ವ್ಯಕ್ತಿಗಳ ಮೇಲೆ ತುಂಬಾ ಹೊಡೆತ ಬೀಳುತ್ತೆ ಎಐ ಬಂದ ನಂತರ. ಅಲ್ಟರ್ನೇಟಿವ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಬಟ್ ಯಾಕಂದ್ರೆ ಎಐ ಏನ್ ಮಾಡತ್ತಂದ್ರೆ ಎಐ ನೋಡಿ ನಿಮ್ಗೆ ಸ್ಕ್ರಿಪ್ಟ್ ಬರ್ದು ಕೊಡುತ್ತೆ. ಸ್ಕ್ರಿಪ್ಟ್ ರೈಟರ್ ಕೆಲಸ ಆಯ್ತು. ನಿಮ್ಗೆ ಯಾವ್ದಾದ್ರು ಒಂದು ಫೋಟೋ ಅಥವಾ ತಮ್ನಿಲ್ ಬೇಕಂದ್ರೆ ಇಮಿಡಿಯೇಟ್ 2 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ರೆಡಿ ಮಾಡಿಕೊಡುತ್ತೆ. ಅವಾಗ ನಿಮ್ಗೆ ಡಿಸೈನರ್ ಕೆಲಸ ಹೋಯ್ತು. ಇವಾಗ ಆಪ್ ರೆಡಿ ಮಾಡ್ಬೇಕು. ಇವನ್ ಕ್ಲೌಡೆ ಅಂತ ಆಪ್, ಕ್ಲೌಡೆ ಅರ್ಧಕ್ಕೆ ಆಂಥ್ರೋಪಿಕ್ ಕಂಪನಿಯವರು ಅದನ್ನ ಅರ್ಧಕ್ಕೆ ಆಪ್ ಏನ್ ಬಿಟ್ಟಿದ್ರಲ್ಲ ಅದೇ ಕಂಟಿನ್ಯೂ ಮಾಡಿಕೊಂಡು ತನ್ನನ್ನು ತಾನೇ ರೆಡಿ ಮಾಡ್ಕೊಂಡಿರೋ ಒಂದು ಕ್ಲೌಡೆ ಆಪ್ ಅದು. ಸೊ ಟೂಲ್ ಬಂದ್ಬಿಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇವಾಗ ನಿಮಗೆ ಎಐ ನಲ್ಲಿ ಫೋಟೋಶಾಪ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಮತ್ತೆ ಟ್ರಾನ್ಸ್ಲೇಷನ್ ಆಗಿರ್ಬೋದು, ನಿಮಗೆ ಒಂದು ಸ್ಟೋರಿನ ನ್ಯಾರೇಟಿವ್ ಮಾಡಿ ಅಂದ್ರೆ ಏನಾದರೂ ಒಂದು ಸ್ಟೋರಿ ಬೇಕಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ಅದು ಮಾಡಿಕೊಡುತ್ತೆ. ಸೊ ಅವಾಗ ಎಷ್ಟೋ ಜನಗಳ ಕೆಲಸ ಆಟೋಮೆಟಿಕ್ ಆಗಿ ಕೆಲಸ ಹೋಗುತ್ತೆ. ಸೊ ಎಐ ಇಂದ ಮುಂದಿನ ದಿನಗಳಲ್ಲಿ ಅಥವಾ ಒಂದು ಮುಂದಿನ 5-10 ವರ್ಷದಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಬಟ್ ಐಟಿ ವಲಯದಲ್ಲಿ ಇದು ಒಂದು ದೊಡ್ಡ ಸಂಚಲನ ಎಐದು. ಯಾಕಂದ್ರೆ ಇವಾಗ ಆಲ್ರೆಡಿ ಹೆಚ್ಚಿನ ಸಂಬಳಕ್ಕೆ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಐಟಿ ಕಂಪನೀಸ್ ಅಲ್ಲಿ, ಸೊ ಅವ್ರು ಬಂದ್ಬಿಟ್ಟು ಯೂಶಲಿ ಇವಾಗ ಕೆಲಸ ಅಲ್ಲಿಂದ ಕೆಲಸ ಹೋದ್ರೆ ಸೊ ಅವ್ರು ಮತ್ತೆ ಮಾಡೋದು ನಾರ್ಮಲ್ ಕೆಲಸನೇ. ಎಲ್ಲರದು ಕೆಲಸ ಹೋಗುತ್ತಂತಿಲ್ಲ. ಸೊ ಎಷ್ಟು ಜನದ ಕೆಲಸ ಹೋಗುತ್ತಲ್ಲ, ಕೆಲಸ ಮಾತ್ರ ಕಡಿಮೆ ಆಗುತ್ತೆ. ಸೊ ಅದಾದ ನಂತರ ಈ ಸಾಮಾನ್ಯ ಮಿಡಲ್ ಕ್ಲಾಸ್ ಪೀಪಲ್ಸ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಶ್ರೀಮಂತರಿಗೆ ಬಿಸ್ನೆಸ್ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ, ಅವರು ಬಿಸ್ನೆಸ್ ಎಲ್ಲೋ ಮಾಡ್ಕೊಂಡು. ಬಟ್ ಮಿಡಲ್ ಕ್ಲಾಸ್ ಪೀಪಲ್ಸ್, ಬಡವರು ಅಂತೂ ತುಂಬಾ ಇದರಿಂದ ಎಫೆಕ್ಟ್ ಆಗುತ್ತೆ. ಸೊ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.